ಇರಾನ್ ಇಸ್ಲಾಮಿಕ್ ಕ್ರಾಂತಿ, ಎಡಪಂಥೀಯರ ಪತನ. ನಡೆದು ಹೋಗಿತ್ತು ಕಮ್ಯುನಿಸ್ಟರ ಮಾರಣ ಹೋಮ. ಭಾರತೀಯ ಕಮ್ಯುನಿಸ್ಟರು ಪಾಠ ಕಲಿಯುವುದು ಯಾವಾಗ? ನಮಸ್ಕಾರ. ಇರಾನ್ ಇಂದು ಮತ್ತೊಮ್ಮೆ ಜಾಗತಿಕ ರಾಜಕಾರಣದ ಕೇಂದ್ರ ಬಿಂದುವಾಗಿದೆ. ಆದರೆ ಇಂದಿನ ಬಿಕ್ಕಟ್ಟನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು 1979ರ ಇರಾನ್ ಕ್ರಾಂತಿಯ ಆ ಕಪ್ಪು ಪುಟಗಳನ್ನ ತಿರುವು ಹಾಕಲೇಬೇಕು. ಅಂದು ಇಸ್ಲಾಮಿಕ್ ಆಡಳಿತ ಬರಲು ಹೆಗಲು ಕೊಟ್ಟಿದ್ದ ಎಡಪಂಥೀಯರು ಮತ್ತು ಕಮ್ಯುನಿಸ್ಟರು ಮುಂದೆ ಅದೇ ಆಡಳಿತದಿಂದ ಹೇಗೆ ಸರ್ವನಾಶವಾದರು ಅನ್ನೋ ಕರಾಳ ಇತಿಹಾಸ. ಮಿತ್ರರೇ ಶತ್ರುಗಳಾದ ಆ ಭೀಕರ ಇತಿಹಾಸದ ಕುರಿತು ಇಲ್ಲಿದೆ ಫುಲ್ ಡೀಟೇಲ್ಸ್. ವಿಚಿತ್ರ ಮೈತ್ರಿ, ಶತ್ರುವಿನ ಶತ್ರು ಮಿತ್ರ. ಅಧಿಕಾರಕ್ಕೆ ಬಂದ ಮೇಲೆ ಉಲ್ಟಾ ಹೊಡೆದಿದ್ದ ಖೊಮೇನಿ 1979ರಲ್ಲಿ ಇರಾನಿನ ಶಾ ಮೊಹಮ್ಮದ್ ರೇಜಾ ಪಹಲವಿಯ ಆಡಳಿತದ ವಿರುದ್ಧ ಹೋರಾಡಲು ಧಾರ್ಮಿಕ ಮುಖಂಡರು, ಎಡಪಂಥೀಯರು, ಮಾರ್ಕ್ಸ್ವಾದಿಗಳು ಮತ್ತು ಜಾತ್ಯತೀತವಾದಿಗಳು ಒಂದಾಗಿದ್ರು. ಅಂದು ಕಮ್ಯುನಿಸ್ಟ್ ಗುಂಪುಗಳು ಮತ್ತು ಟುದೇಹ್ ಪಾರ್ಟಿ ಎಲ್ಲರೂ ಕೂಡ ಅಯೋತೊಲ್ಲಾ ರುಹೊಲ್ಲಾ ಖೊಮೇನಿಯನ್ನ ಒಬ್ಬ ಸಾಮ್ರಾಜ್ಯಶಾಹಿ ವಿರೋಧಿ ನಾಯಕನೆಂದು ನಂಬಿ ಬೆಂಬಲಿಸಿದರು. ಖೊಮೇನಿ ಈಗ ಹತನಾಗಿರುವ ಖಮೇನಿಗಿಂತ ಮುಂಚೆ ಇದ್ದ ಇರಾನಿನ ನಾಯಕ. ಕ್ರಾಂತಿಯ ನಂತರ ಅಧಿಕಾರ ಹಿಡಿದ ಖೊಮೇನಿ ತಾನು ನೀಡಿದ್ದ ಪ್ರಜಾಪ್ರಭುತ್ವದ ಭರವಸೆಗಳನ್ನ ಮರೆತೇ ಬಿಟ್ಟ. ಒಳಗೊಳಗೆ ಇದ್ದ ಇಸ್ಲಾಮಿಕ್ ಮನಸ್ಥಿತಿ ಅಧಿಕಾರ ಸಿಕ್ಕ ಕೂಡಲೇ ಜಾಗೃತವಾಗಿ ಬಿಡ್ತು. ಇಸ್ಲಾಮಿಕ್ ಚಿಂತನೆಗಳ ಆಧಾರದ ಮೇಲೆ ಆಡಳಿತ ನಡೆಸುವ ತೀರ್ಮಾನಕ್ಕೆ ಬಂದ. ಹಾಗಾಗಿ ಇಸ್ಲಾಮಿಕ್ ನ್ಯಾಯಾಲಯಗಳನ್ನು ಸ್ಥಾಪಿಸಿದ. ಎಡಪಂಥೀಯರು ಯಾವುದನ್ನ ಪ್ರಗತಿಪರ ಚಳವಳಿ ಎಂದು ನಂಬಿದ್ದರೋ ಅದು ಕೇವಲ ಒಂದೇ ವರ್ಷದಲ್ಲಿ ಕಠಿಣ ಇಸ್ಲಾಮಿಕ್ ದೇವಪ್ರಭುತ್ವವಾಗಿ ಬದಲಾಗಿಬಿಟ್ಟಿತ್ತು. 1981ರ ಭೀಕರ ಹತ್ಯಾಕಾಂಡ ನಡೆದಿತ್ತು. ಲಕ್ಷಾಂತರ ನರಬಲಿ. 1981ರ ವೇಳೆಗೆ ನಿಜವಾದ ದಮನಕಾಂಡ ಆರಂಭವಾಯಿತು. ಕಮ್ಯುನಿಸ್ಟರು, ಸಮಾಜವಾದಿಗಳು ಮತ್ತು ಉದಾರವಾದಿಗಳನ್ನ ದೇವರ ವಿರುದ್ಧ ಯುದ್ಧ ಸಾರಿದವರು ಎಂಬ ಆರೋಪದ ಮೇಲೆ ಜೈಲಿಗಟ್ಟಲಾಯಿತು. ಯಾವುದೇ ವಕೀಲರಿಲ್ಲದೆ ಕೇವಲ ಕೆಲವೇ ನಿಮಿಷಗಳ ವಿಚಾರಣೆಯಲ್ಲಿ ಸಾವಿರಾರು ಜನರಿಗೆ ಮರಣದಂಡನೆ ವಿಧಿಸಲಾಯಿತು. ಅಲ್ಲಿದ್ದದ್ದು ಕೂಡ ಇಸ್ಲಾಮಿಸ್ಟ್ ನ್ಯಾಯಾಧೀಶರು ಮತ್ತು ವಕೀಲರುಗಳೇ. ಯಾವ ಎಡಪಂಥೀಯರು ಶಾ ಆಡಳಿತವನ್ನ ಉರುಳಿಸಲು ರಕ್ತ ಹರಿಸಿದ್ರೋ ಅವರನ್ನೇ ಹೊಸ ಇಸ್ಲಾಮಿಕ್ ಆಡಳಿತ ಗುರಿಯಾಗಿಸಿತು. 11ರಿಂದ 24 ವರ್ಷದ ಯುವಕರು, ವಿದ್ಯಾರ್ಥಿಗಳನ್ನು ಸಹ ಬಿಡದೆ ಗಲ್ಲಿಗೇರಿಸಲಾಯಿತು. ಸಾಮೂಹಿಕವಾಗಿ ಜೀವಂತವಾಗಿ ಹೂತು ಹಾಕುವ ಭೀಕರ ಘಟನೆಗಳು ನಡೆದವು. ಎಡಪಂಥೀಯರು ಕಟ್ಟಿದ ಕ್ರಾಂತಿ ಕೊನೆಗೆ ಅವರನ್ನೇ ಬಲಿ ತೆಗೆದುಕೊಂಡಿತು. ಖೊಮೇನಿಯನ್ನು ನಂಬಿ ತಮ್ಮ ದೇಶದ ವಿರುದ್ಧವೇ ಮಾತನಾಡಿ ಎರಡು ಬಗೆದದ್ದಕ್ಕೆ ತಾವೇ ಸದ್ದಿಲ್ಲದೆ ನಾಶವಾಗಿಬಿಟ್ಟರು. ಇರಾನ್ ಕಮ್ಯುನಿಸ್ಟರ ಮಾರಣ ಹೋಮಕ್ಕೆ ಗ್ಲೋಬಲ್ ಕಮ್ಯುನಿಸ್ಟರ ಜಾಣ ಮೌನ. ಇಲ್ಲಿ ಇನ್ನೊಂದು ಮುಖ್ಯ ಅಂಶವೆಂದ್ರೆ ಜಾಗತಿಕ ಎಡಪಂಥೀಯರ ಮೌನ. ಯುರೋಪ್ ಮತ್ತು ಅಮೆರಿಕದ ಅನೇಕ ಎಡಪಂಥೀಯ ಸಂಘಟನೆಗಳು ಇರಾನಿನ ಈ ಭೀಕರ ದಮನಕಾಂಡವನ್ನ ವಿರೋಧಿಸಲಿಲ್ಲ. ಯಾಕಂದ್ರೆ ಇರಾನ್ ಅಮೆರಿಕದ ವಿರುದ್ಧ ನಿಂತಿತ್ತು ಎಂಬ ಒಂದೇ ಕಾರಣಕ್ಕೆ ಅವರು ಅಲ್ಲಿನ ಆಂತರಿಕ ರಕ್ತಪಾತವನ್ನ ನಿರ್ಲಕ್ಷಿಸಿದ್ರು. ಅಷ್ಟೇ ಅಲ್ಲ, ಒಳಗೊಳಗೆ ಸಂಭ್ರಮಿಸಿದ್ರು. ಕಮ್ಯುನಿಸ್ಟರ ರಕ್ತ ಹರಿಯುತ್ತಿದ್ದರೂ ಕೂಡ ಅಮೆರಿಕದ ಮೇಲಿನ ದ್ವೇಷಕ್ಕೆ ಅವರಿಗೆ ಬುದ್ಧಿಭ್ರಮಣೆಯಾಗಿತ್ತು. ಆದ್ರೆ ಇಂದು ಅದೇ ಎಡಪಂಥೀಯರಿಗೆ ಖಮೇನಿಯ ಸಾವು ಅತಿ ಘೋರ ಅಪಾರದಂತೆ ಕಾಣ್ತಾ ಇದೆ. ಖಮೇನಿ ಸಾವಿಗೆ ಗೊಳೋ ಅಂತಿದ್ದಾರೆ. ಇತಿಹಾಸ ನಮಗೆ ಕಲಿಸುವ ಪಾಠವೇನೆಂದ್ರೆ ತಾತ್ಕಾಲಿಕ ಲಾಭಕ್ಕಾಗಿ ಸೈದ್ಧಾಂತಿಕ ವಿರೋಧಿಗಳೊಂದಿಗೆ ಕೈಜೋಡಿಸುವುದು ಅದೆಷ್ಟು ಅಪಾಯಕಾರಿ ಎಂಬುದು. ಇರಾನಿನ ಕಮ್ಯುನಿಸ್ಟರು ಅಂದು ಮಾಡಿದ ತಪ್ಪು ಇಂದಿಗೂ ಆ ದೇಶದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದಿದೆ. ದುರಾದೃಷ್ಟವೆಂದ್ರೆ ಇಂದು ಭಾರತೀಯ ಕಮ್ಯುನಿಸ್ಟರು ಕೂಡ ಅದೇ ಖೊಮೇನಿಯ ವಂಶಸ್ಥ ಖಮೇನಿಯ ಸಾವಿಗಾಗಿ ನ್ಯಾಯ ಕೇಳ್ತಿದ್ದಾರೆ. ಇದು ಕೇವಲ ಒಂದು ದೇಶದ ಕಥೆಯಲ್ಲ, ಸಿದ್ಧಾಂತದ ಕುರುಡುತನಕ್ಕೆ ಬಿದ್ದವರು ತಾವೇ ತೋಡಿದ ಹಳ್ಳಕ್ಕೆ ಹೇಗೆ ಬೀಳುತ್ತಾರೆ ಎಂಬುದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ. ಇಸ್ಲಾಮಿಕ್ ಮೂಲಭೂತವಾದಿಗಳ ತಾಳಕ್ಕೆ ತಕ್ಕಂತೆ ಕುಣಿತಾ ಇರೋ ಭಾರತೀಯ ಕಮ್ಯುನಿಸ್ಟರು ಅದ್ಯಾವಾಗ ಬುದ್ಧಿ ಕಲಿತಾರೋ ಏನೋ, ದೇವ್ರೇ ಬಲ್ಲ.